ಏನೇ ಗಂಗಾ, ಎಲ್ಲಿ ನಿಮ್ಮ ಅವ್ವ? ಸೋಮಣ್ಣವ್ರ ಮನೆಗೆ ಹಾಲು ಕೊಡಕ್ ಹೋಗಿದ್ದಾರೆ. ಹಂಗ ಬರ್ಲಿ ಬಿಡು, ನಿಧಾನವಾಗಿ ಬರ್ಲಿ ಬಿಡು. ಬರಗಂಟ ನೀನಿದ್ಯಲ್ಲ ಮಾತಾಡಕ್ಕೆ. ಅಂದಂಗೆ ಹೆಂಗಿದ್ಯ? ನೀವು ಮಾತಾಡ್ಬೇಕಾಗಿರೋದು ನಮ್ಮ ಅವ್ವನ ಹತ್ರ. ನನ್ ಕೆಲಸ ಇದೆ, ಬರ್ತೀನಿ. ಅಬಾ ಎಣ್ಣೋಡಪ್ಪ, ಎಣ್ಣ ಚಿನ್ಕುರ್ಳಿ ತಲೆ ತಿನಾಲಿ ಹುಡುಕಿ. ಅಮ್ಮ, ಶೆಟ್ರು ಬಂದಿದ್ದಾರೆ. ನಾನು ಹೋಗಿ ಸುಂದರಮ್ಮನ ಮನೆಗೆ ಬಟ್ಟೆ ಕೊಟ್ಟು ಬರ್ತೀನಿ. ಸರಿ ಅಮ್ಮ. ಓಹ್, ಏನ್ ಶೆಟ್ರೆ, ಯಾವಾಗ ಬಂದ್ರಿ? ತಾನೇ ಬಂದೆ. ನೀವು ಹೊರಗೋಗಿದ್ಯಾ ಅಂತ ನಿನ್ನ ಮಗಳು ಹೇಳಿದ್ಲು, ಹಂಗೇ ಕಾಯ್ತಿದ್ದೆ. ಕಾರಣ? ಓ ಪರವಾಗಿಲ್ಲ ಕಣವ, ನಾನು ಹತ್ರ ತಗೊಂಡಲ್ಲ 1500 ರೂಪಾಯಿ ಸಾಲ. ಇನ್ನು ಹಕ್ಕುನು ಕೊಡ್ಲಿಲ್ಲ, ಬಡ್ಡಿನೂ ಕೊಡ್ಲಿಲ್ಲ. ಯಾವಾಗ ಕೊಡ್ತೀಯಾ ಅಂತ ಕೇಳಕ್ ಬಂದೆ. ಶೆಟ್ರೆ, ಈ ಬಡವ್ರ ಮೇಲೆ ಕರುಣೆ ತೋರಿಸಿ ಇನ್ನು ಸ್ವಲ್ಪ ದಿವಸ ಅವಕಾಶ ಕೊಡಿ. ನಿಮ್ ಸಾಲ ಖಂಡಿತ ತೀರ್ತೀನಿ. ಹಂಗೆ ಆಗ್ಲಿ ಬಿಡವ. ಪಾಪ ಹೆಣ್ಣೆಂಗ್ಸು, ನೀನ್ ದುಡ್ದು ನಿನ್ ಒಟ್ಟಿಗೆ ಸಾಕಾಗಕ್ಕಿಲ್ಲ. ನೀನ್ ನೋಡಿದ್ರೆ ನಂಗೆ ಅಯ್ಯೋ ಅನ್ನಿಸ್ತೆ. ಸತ್ಯ, ನಮ್ಮನ್ನ ನೋಡಿ ಕನಿಕರ ಪಡೋರು ನೀವೊಬ್ರಾದ್ರೂ ಇದ್ದೀರಲ್ಲ. ಎಲ್ಲಾರ ಉಂಟಾ? ಒಂಟೆಂಗ್ಸು ಬಿಡಕ್ಕಾಯ್ತದ? ನಮ್ ಕೈಲಾದ್ ಮಾಡ್ಬೇಡ ನೋಡವ. ಯಾವನವ, ಈ ಊರಿಗೆ ನಾನು ಭಾರಿ ಕುಳ, ನಿಂಗೂ ಗೊತ್ತಾನೆ? ಗೊತ್ತಿಲ್ಲದೆ ಉಂಟೆ ಶೆಟ್ರೆ. ಏನೋ ನಿನ್ ಕಷ್ಟ ಎಲ್ಲ ನೋಡ್ದೆ. ಬೆಣ್ಣೆ ಇಟ್ಕೊಂಡು ತುಪ್ಪ ಕತ್ರು ನಂಗಿದ್ಯಲ್ಲ. ಬೆಣ್ಣೆ ಇಟ್ಕೊಂಡು? ಅದೇ ನಿನ್ ಮಗಳು ಅವಳನ್ನ ನನಗೆ ಕೂಡವಳಿ ಮಾಡ್ಕೊಟ್ರು ಅಷ್ಟೇ. ಅವಳಿಗೆ ಬೇರೆ ಮನೆ ಮಾಡ್ಕೊಡ್ತೀನಿ, ಮಾರಾಣಿ ಹಂಗ್ ನೋಡ್ಕೋತೀನಿ, ನಿನ್ ಸಾಲ ಎಲ್ಲ ತೀರಿಸ್ಬಿಡ್ತೀನಿ. ನೀನು ಪಿಸಾಕೋ ಎಂದಿನ ಕಾಸಿಗೆ ನಾವು ಮಾನ ಮಾಡ್ಕೊಳ್ತೀವಿ ಅಂತ ತಿಳ್ಕೊಂಡ್ತೇನೋ? ಅದಕ್ಕಿಂತ ನನ್ನ ಮಗಳನ್ನ ಬಾವಿ ತಳ್ಳಿ ನಾನು ಪ್ರಾಣ ಕಳ್ಕೊಳ್ತೀನಿ. ಹೊರಟೋಗಾಚೆ. ಇನ್ನೊಂದು ನಿಮಿಷ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ನಿನ್ ರಕ್ತ ಹೇಳ್ಬಿಡ್ತೀನಿ. ಯಾಕವ ಎಲ್ಲ ನಿನ್ ಒಳ್ಳೇದಕ್ಕೆ ಹೇಳಿದ್ರೆ ಒಳ್ಳೆ ಮಾರಂ ನಂಗೆ ಗುರ್ರ ಅಂತಿದ್ಯಾ? ಚಂದಾಗಿ ಯೋಚನೆ ಮಾಡು ಅಂತ ನಾನು ನೋಡ್ತೀನಿ. ಈ ಊರ್ನಾಗ ಎಂತಲೇ ಕಟ್ಟಿರುತ್ತೆ. ನನ್ನೇನ್ ಹಿಡ್ಕೊತಿಲ್ಲ, ಅದು ಕರು ಹಿಡ್ಕೊಂಡು ಹಿಡಿದು ಅವನ ಮಕ್ಕಳ ನಾನು ನೋಡ್ಕೊತೀನಿ. ಸಾಲ ತಿರ್ಸಕ್ಕೆ ಇರುತ್ತಾರೆ ನಮ್ಗಿರೋದು ಒಂದೇ ಚಟ್ರೆ, ತಗೊಂಡೋಗ್ಬಿಡಿ ಚಟ್ರೆ. ಒಂದ ನಿನ್ ಯಾಕೆ ಎರಡು ಬರ್ತದೆ. ತಗೊಂಡೋಗ್ಬಿಡಪ್ಪ, ತಗೊಂಡೋಗ್ಬಿಡಿ. ನೋಡು, ನೀನು ಪಾರ್ವತಮ್ಮನ ಮನೆಗೆ ಹೋಗಿ ಅವಳಕ್ಕಿಗೆ ಭತ್ತ ನೆನೆ ಹಾಕಿದ್ರೆ ನೋಡ್ಕೊಂಡು ಹೋಗಪ್ಪ. ಸರಿ ಅಮ್ಮ. ಒಳಗೋಗಿ ಯಾಕೆ ಒಳಗಡೆ ಹೋಗ್ಬೇಕು? ಸಾಕೇನೆ ಇವಾಗ ಅವಮಾನ, ಅಥವಾ ಸಂಪೂರ್ಣವಾಗಿ ಇತ್ತು ಬತ್ತು ಮಾನ ಎಲ್ಲ ತೊಳೆದು ಹೋಗಲಿ ಅಂತೆ. ವಯಸ್ಸಿಗೆ ಬಂದ ಮಗಳನ್ನ ಮನೇಲಿ ಇಟ್ಕೊಂಡು ಅವಳಿಗೆ ಆಗ್ತಾ ಇರೋ ಅವಮಾನ, ಅಸಹಿಸಿದ ಮಾತುಗಳನ್ನ ಕೇಳ್ತಾ ಗಂಡು ಸೋಲಿಸ್ಕೊಂಡು ನಾನು ಬೆಟ್ಟಿ ಕೂಡ ತಿನ್ಕೊಂಡು ಮೂಲೆಯಲ್ಲಿ ಕೂತಿರ್ಬೇಕಂತೆ. ಇನ್ಯಾಕೆ ನನ್ನ ಮೇಲೆ ವ್ಯಾಮೋಹ ನಿನಗೆ? ಹೃದಯದಿಂದ ಕಿತ್ತು ಬಿಸಾಕ. ನಡಿ ನಡಿ, ಮನಸ್ಸು ನನ್ನ. ಯಾಕೆ ಅಂದ್ರೆ ನೀವುಗಳು ಮರ್ಯಾದೆಯಿಂದ ಬಾಳೋದಕ್ಕೆ, ಗಂಗನ ಮದುವೆ ಮಾಡೋದಕ್ಕೆ, ನಿಮ್ಮ ಬಡತನ ಹಾಳಾಗಿ ಹೋಗೋದಕ್ಕೆ. ಅದಕ್ಕೆ ನಿಮ್ಮನ್ನ ಜೈಲಿಗೆ ಕಳಿಸಿದ್ರೆ 10,000 ರೂಪಾಯಿ ಸಿಗುತ್ತೆ ಕಣೆ, 10,000 ರೂಪಾಯಿ ಸಿಗುತ್ತೆ. ಪುಣ್ಯವಿಲ್ಲ, ಪುರುಷಾರ್ಥವಿಲ್ಲ. ಗುಂಡು ಕಲ್ಲಿಗೆ ನೈವೇದ್ಯ ಮಾಡಿದ ಹಾಗೆ ನೀನ್ ನನ್ನ ಕೂರಿಸಿ ಸಾಕ್ತಾ ಇರೋದು. ಮೊದಲು ಪೊಲೀಸ್ನವ್ರಿಗೆ ಒಪ್ಸು ನನ್ನ. ಅಯ್ಯಯ್ಯೋ, ಬೇಡಿದ್ರೆ ಬೇಡಿ, ನಿಮ್ದಮ್ಮಯ್ಯ ಅಂತೀನಿ, ಆ ಮಾತು ಹೇಳ್ಬೇಡಿ. ಈ ಯಾವ ಜನ್ಮದ ಪುಣ್ಯನೋ ಕಳೆದು ಹೋದ ನಿಧಿ ಮತ್ತೆ ನನ್ನ ಕೈ ಸಿಕ್ಕಿದೆ. ನಾನು ಅದನ್ನ ಕಳ್ಕೊಂಡು ಸಿದ್ಧವಾಗಿಲ್ಲ. ನನ್ನ ಪ್ರಾಣ ಹೋದ್ರೂ ನಾನು ಕೆಲಸ ಮಾಡೋಣ. ಹಾಗಾದ್ರೆ ಈಗ ನಡೀತಾ ಇರೋ ಅವಮಾನ, ಅನ್ಯಾಯ ಎಲ್ಲ ಹೀಗೆ ಮುಂದುವರಿಬೇಕು ಅಂತ ಏನು? ಬೇಡ ಕಣೆ, ಹಠ ಮಾಡ್ಬೇಡ. ನನ್ ಮಾತು ಕೇಳು. 10 ದಿವಸ ಕದ್ದು ಕಳ್ಳ ಒಂದಲ್ಲ ಒಂದ್ ದಿವಸ ಸಿಕ್ಕೇ ಸಿಗ್ತಾನೆ ಅನ್ನೋ ಪರಿಸ್ಥಿತಿ ನಂತ ಇವಾಗ. ಯಾವ ಗಳಿಗೆ ಏನಾಗುತ್ತೆ ಅನ್ನೋದನ್ನ ಹೇಳೋಕ್ಕಾಗೋದಿಲ್ಲ. ನಮ್ ಕಷ್ಟ ಎಲ್ಲ ಪರಿಹಾರವಾಗಿ
ನಾವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಉಳಿದಿರೋದು ಒಂದೇ ಒಂದು ದಾರಿ, ನನ್ನ ಪೊಲೀಸ್ಗೆ ಹಿಡಿದುಕೊಳ್ಳಲು. ಬೇರೆ ದಾರಿನೇ ಇಲ್ಲ ಅಂತೀರ? ಇನ್ಯಾವ ದಾರಿನೂ ಇಲ್ಲ ಕಣೆ. ಹಾಗಾದ್ರೆ ಒಂದು ಕೆಲಸ ಮಾಡಿ. ಹೇಳು, ಏನ್ ಮಾಡಿ? ನಿಮ್ ಕೈಯಿಂದ ನಮ್ಮೆಲ್ಲರಿಗೂ ವಿಷ ಕೊಟ್ಟುಬಿಡಿ, ಕುಡಿದು ಸಂತೋಷವಾಗಿ ಪ್ರಾಣ ಬಿಟ್ಟು ಬಿಡ್ತೇವೆ. ಕರ್ಮ ಕರ್ಮ ಹೇಳೋದಕ್ಕಿಂತ ಯಾವ್ದಾದ್ರು ಕಲ್ಲು ತಲೆ ಚಚ್ಕೊಳ್ಳೋದು ಒಳ್ಳೆ. ಹೋಗಿ ಹೋಗಿ ಏನಾದ್ರೂ ಮಾಡ್ಕೊಡಿ, ಹೆಚ್ಚಾಗಾದ್ರೂ ಎಲ್ಲಮ್ಮ ಅವನು ಎಲ್ಲಿ ಬಚ್ಚಿಟ್ಟಿದ್ಯಾ? ಯಾರನ್ನ ಆಟ ಆಡ್ತಾನ ಅವನು? ಯಾರ ಕಣ್ಣಿ ಬೇಕಾದ್ರೂ ಮಣ್ಣೆತ್ಬೋದು, ಆದ್ರೆ ನನ್ ಕಣ್ಣಿ ಮಾತ್ರ ಮಣ್ಣೆತ್ತ ಸಾಧ್ಯವಿಲ್ಲ. ಅವನು ಪಾತಾಳದಲ್ಲಿ ಅವಿತ್ಕೊಂಡಿರ್ಲಿ, ನಾನು ಹಿಡಿತೀನಿ. ನನ್ನ ಏನ್ ತಿಳ್ಕೊಂಡಿದ್ದಾನ ಅವನು? ಯಾರನ್ನಪ್ಪ? ಬರಬೇಕಡೆ. ಓಹೋ, ಹುಲ್ ತುಂಬಿದ್ದೀರಾ ಇಲ್ಲಿ? ನೀವ್ ಯಾರನ್ನ ಹುಡುಕ್ತಾ ಇದ್ರಿ? ಅವನೇ ನಿಮ್ ಕೃಷ್ಣ. ಎಲ್ಲಮ್ಮ ಅವನು? ಕೃಷ್ಣನೇ. ಕೊಲೆ ತುಂಟ ಆಗೋಗ್ಬಿಟ್ಟಿದ್ದಾನೆ. ಡಬ್ಬಲ್ ರೈಡ್ ಹೊಡಿತಿದ್ದ. ನಿಂತ್ಕೊಳ್ಳಲಿ ಅಂತ ಕೇಳಿದ್ರೆ ನನ್ ಸೈಕಲ್ಗೆ ಡ್ಯಾಶ್ ಹೊಡೆದು ಕೆಳಗ್ ಬಿಟ್ರೆ ಪೆಟ್ಟಾಯ್ತ ತಾತ ಅಂತ ಹೇಳಿ ನನಗೆ ಮೀಸಿ ಹೇಳಿದ್ಬಿಟ್ಟಿದ್ದಾರೆ. ಏನು ತಿಳಿದ ಹುಡುಗ, ಅವನು ಕ್ಷಮಿಸ್ಬಿಡಿ. ಕ್ಷಮಿಸೋದೇನು ಬಂತು? ಅವನು ಬಾಯಿ ತುಂಬಾ ನನ್ ತಾತ ಅಂತ ಕರೆದ್ನಲ್ಲ, ಅಷ್ಟೇ ಸಾಕು ಆನಂದ. ಸುಮ್ನೆ ಹೆದರ್ಸಿ ತಮಾಷೆ ಮಾಡೋಣ ಅಂತ ಬಂದೆ. ಬರ್ತೀನಿ. ಬಂದ್ರೆ ಇದನ್ನ ಕೊಟ್ಟು ಬಿಡಮ್ಮ. ಬರ್ತೀನಿ. ಸರಿ. ಗಂಗಾ, ಮನೆ ಕಡೆ ಸ್ವಲ್ಪ ಜೋಪಾನವಾಗಿ ನೋಡ್ಕೊಮ್ಮ, ಬೇಗ ಬಂದ್ಬಿಡ್ತೇನೆ. ಪಾರ್ವತಮ್ಮನವ್ರ ಮನೆಗೆ ಅವಲಕ್ಕಿ ಕೊಟ್ಟಿರ್ತಾನೆ. ಯಾಕೆ, ನಿನ್ಗೆ ಅವಲಕ್ಕಿ ಬೇಕಾ? ತರ್ತೇನೆ. ಏನ್ ಮಗ ಒಬ್ಳೆ ಕೂತಿದ್ದೆ? ಎಲ್ಲಿ ಮವ್ವ? ಹೊರಗಡೆ ಹೋಗಿದ್ದಾರೆ. ಏನಾಗ್ಬೇಕಾಗಿತ್ತು? ಏನಿಲ್ಲ, ಹಿಂಗೆ ಹೋಯ್ತಿದ್ದೆ. ನೀನ್ ನೋಡ್ಕೊಂಡು ಹೋಗ್ಬೇಕು ಅಂತ ಆಸೆ ಆಯ್ತು. ಅವತ್ತೇ ಹೇಳ್ದೆ, ನಿಮ್ಮ ಅವನಿಗೆ ಕೇಳಿಲ್ಲ. ಗಿಣಿ ಸಾಕ್ದಂಗ್ ಸಾಕ್ತಿದ್ದೆ. ನಾನೊಬ್ನೇ ಹೋಗ ಕಲ್ಕೊಂಡ್ ಮಗ ಬಂದದ್ದು, ನಿನ್ನೂ ಕರ್ಕೊಂಡ್ ಹೋಗಕ್ಕೆ. ನಾಯಿ, ಹೆಣ್ಣು ಬೇಕಾ ನಿನಗೆ? ಹೆಣ್ಣು ಬೇಕಾ ನಿನಗೆ? ಹೆಣ್ಣು ಇನ್ನು ಕಾಯೋಕ್ ಸಾಧ್ಯ ಇಲ್ಲ. ಹೀಗೆ ಹೇಳಿ ಹಾಗೆ ಮೂಲೆಯಲ್ಲಿ ಕೂತಿದ್ರೆ ಇವತ್ತಲ್ಲ ನಾಳೆ ನನ್ನ ಮಗಳ ಗಂಗಾಗೂ ಗೌರಿ ಗತಿನೇ ಬರಬಹುದು. ಒಂದು ವೇಳೆ ಆ ಶೆಟ್ಟಿ ನನ್ನ ಗುರುತು ಹಿಡಿದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ 10,000 ರೂಪಾಯಿಗಳನ್ನು ಅವನೇ ಹೊಡೆದು ಬಿಡಬಹುದು. ಇಲ್ಲ ಇಲ್ಲ, ಹಾಗಾಗಬಾರ್ದು. ಅದಕ್ಕೇನಾದ್ರೂ ದಾರಿ ಮಾಡಲೇಬೇಕು. ಅಮ್ಮ
ಮೀಸೆ ಅವತಾರ ಎಲ್ಲ ನೋಡಿ ಯಾರು ನೀನು? ನಾನು ನಿಮ್ಮಪ್ಪನ ಸ್ನೇಹಿತ ಕಣಯ್ಯ. ನಿಮ್ಮಪ್ಪ ನಿಮ್ಮಮ್ಮ ಎಲ್ಲರೂ ನನಗೆ ಚೆನ್ನಾಗಿ ಗೊತ್ತು. ನಮ್ಮಪ್ಪನೂ ನಿಂಗೆ ಗೊತ್ತಾ? ಮತ್ತೆ ಗೊತ್ತಿಲ್ಲದೆ ಉಂಟಾ? ಗೊತ್ತು, ಚೆನ್ನಾಗಿ ಗೊತ್ತು. ಅವ್ರು ಯಾವಾಗ ಬರ್ತಾರೆ? ಬೇಗ ಬಂದ್ಬಿಡ್ತಾನೆ. ಯಾಕೆ ನಿಮ್ಮಪ್ಪ ನೋಡ್ಬೇಕು ಅಂತ ಆಸೆ ನನಗೆ. ಅಯ್ಯಪ್ಪ, ಬರ್ತೇನೆ. ಸರಿ, ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀಯ ನೀನು? 6ನೇ ಕ್ಲಾಸು. 6ನೇ ಕ್ಲಾಸು. ಬೇಷ್. ದೊಡ್ಡವನಾದ್ಮೇಲೆ ಏನ್ ಮಾಡ್ಬೇಕು ಅಂತ ಇದೀಯಾ? ನಾನು ನಮ್ಮಪ್ಪನ ಬಿಡ್ತೇನೆ ಸೇರ್ತೀನಿ, ವೃತ್ತ ಮಾಡ್ತೀನಿ, ಮಾವಿನ ಚಕ್ರ ತಗೋತೀನಿ. ಆಮೇಲೆ ಊರಲ್ಲಿ ನಡ್ಕೊಂಡಿದ್ದಾನಲ್ಲ ಡಕಾಯ್ತ, ಅವನ ಹಿಡ್ಕೊಟ್ಟು 10,000 ರೂಪಾಯಿ ಬಹುಮಾನ ತಗೋತೀನಿ. ಓಹೋ, ಏನು ಭಾರಿ ಪ್ಲಾನೇ ಹಾಕೊಂಡ್ಬಿಟ್ಟಿದ್ದೀರಿ ಸ್ವಾಮಿ ಅವರು. ಎಷ್ಟೇ ಆಗ್ಲಿ ಅಪ್ಪನ ಮಗನಲ್ವೇ ನೀನು. ಆಮೇಲೆ ಆ ದುಡ್ಡನ್ನ ತಗೊಂಡು ಏನ್ ಮಾಡ್ತೀಯ? ಮೊದಲು ನಮ್ಮ ಅಕ್ಕನ ಮದುವೆ ಮಾಡ್ತೀನಿ. ಆಮೇಲೆ ನಮ್ಮ ಅಮ್ಮಂಗ್ ಒಳ್ಳೆ ಸೀರೆ ತಗೊಂಡ್ಬರ್ತೀನಿ. ಆಮೇಲೆ ಆ ಶೆಟ್ಟಿ ಇದನ್ನಲ್ಲ, ಆ ಸಾಲ ತೀರ್ಸಿ ಆ ಹಸುನು ಕರುನು ತಗೊಂಡ್ಬರ್ತೀನಿ. ಜಾಣ ಅಲ್ಲ ನೀನು. ಇವನ್ ಕೆಲಸ ಮಾಡೋಣ. ಏನು? ಆ ಡಕಾಯ್ತನ್ನ ನಾನು ತೋರಿಸ್ತೀನಿ, ನೀನು ಹೋಗಿ ಪೊಲೀಸ್ನವ್ರು ಕರ್ಕೊಂಬ. ಎಲ್ಲಿದ್ದಾನವನು? ನಾನೇ ಆಟ. ಅಲ್ಲ ಕಣೋ, ನಿಮ್ಮ ಅಪ್ಪ ಮಿಲಿಟರಿಲಿದ್ದವನು ಅಂತೀಯ. ಅಂಥವನ ಮಗ ನೀನು, ನಿನಗಿಷ್ಟೊಂದು ಪುಟ್ಲೇನು? ನೋಡಪ್ಪ, ನಿಮ್ಮಪ್ಪ ನನ್ನ ಕಷ್ಟ ಕಾಲದಲ್ಲಿ ಬಹಳ ಸಹಾಯ ಮಾಡಿದ್ದಾನೆ. ಅದೇ ಕಷ್ಟ ಕಾಲ ನಿಮಗೆ ಇವಾಗ ಬಂದಿದೆ. ನಾನು ತಾನೇ ಸಹಾಯ ಮಾಡ್ಬೇಕು. ಹೋಗಪ್ಪ, ಹೋಗು, ಬೇಗ ಹೋಗಿ ಪೊಲೀಸ್ನವ್ರು ಕರ್ಕೊಂಡ್ಬಂದ್ರು. ಹೋಗ್ ಮತ್ತೆ. ನಾ ಹೋಗಲ್ಲಪ್ಪ. ನೀನು ನಮ್ಮ ಅಪ್ಪನ ಸೇಟ್ ಅಂತೀಯ. ಮತ್ತೆ ನೀನ್ ಹಿಡ್ಕೊಟ್ರೆ ನಮ್ಮ ಅಪ್ಪ ಮಿಲಿಟರಿಯಿಂದ ಬಂದು ನಾವ್ ಹಿಡ್ಕೊಂಡು ಚೇಚ್ ಬಿಡ್ತಾರೆ. ಚಚ್ಚದು ಇಲ್ಲ, ಏನು ಇಲ್ಲ. ನಿಮ್ಮಪ್ಪನ ನಾನು ಹೇಳ್ಕೊತೀನಿ. ಈಗ ನಿಮ್ಮ ಅಕ್ಕನ ಮದುವೆ ಮಾಡ್ಬೇಕು ಅಂತೀಯ, ನಿಮ್ ತಾಯಿಗೆ ಸೀರೆ ಬೇಕು ಅಂತೀಯ, ಹಸು ಕರುಗಳನ್ನ ಬಿಡಿಸ್ಕೊಂಡ್ ಬರ್ಬೇಕು ಅಂತ. ಇವೆಲ್ಲ ನಿನಗೆ ಬೇಕೋ ಬೇಡವೋ? ಮತ್ತೆ ಹೋಗು. ಮತ್ತೆ ಅವ್ರು ನಿನ್ ಜೈಲ್ಗೆ ಹಾಕ್ಬಿಟ್ರೆ? ಏನ್ ಜೈಲ್ಗೆ ಹಾಕ್ಬಿಟ್ರೆ? ಅಮ್ಮಮ್ಮ ಅಂದ್ರೆ 2 ದಿವಸ 3 ದಿವಸ ಇರ್ತೀನಿ. 4ನೇ ದಿವಸ ಡಬಲ್. ಅಂದ್ರೆ ನೀನ್ ತಪ್ಪಸ್ಕೊತೀಯಾ? ಮತ್ತೆ ಇದೆಲ್ಲ ಮಾಮೂಲಿ ನಮಗೆ. ನೋಡು, ಇವೆಲ್ಲ ಮಾತಾಡ್ತಾ ಕುತ್ಕೊಂಡ್ರೆ ಟೈಮ್ ಆಗಿ ಹೋಗುತ್ತೆ. ನನ್ನನ್ನ ಆ ರೂಮ್ ನಲ್ಲಿ ಕೂಡಿ ಬೇಗ ಹಾಕಿ ನೆಟ್ ಸ್ಟೇಷನ್ ಹೋಗಿ ಪೊಲೀಸ್ನವ್ರನ್ನ ಕರ್ಕೊಂಡ್ ಬಂದ್ರು. ದಾರಿ ಹೋಗ್ತಾ ಅಪ್ಪಿತಪ್ಪಿ ಒಬ್ರತ್ರನು ಈ ವಿಷಯ ಬಾಯ್ ಬಿಡ್ಕೊಡುದು. ಹಾಗೇನಾದ್ರೂ ಹೇಳ್ಬಿಟ್ಯೋ 10,000 ರೂಪಾಯಿ ಇನ್ಯಾರಾದ್ರೂ ಹೊಡ್ಕೊಂಡ್ಬಿಡ್ತಾರೆ. ಇಲ್ಲಪ್ಪ, ಬೇಗ ಕರ್ಕೊಂಡ್ಬರ್ತೀನಿ. ಚಾಣಮ್ರಿ, ನಟ್. ಏನ್ ಗಂಗ? ಮತ್ತೆ ಆ ಶೆಟ್ಟಿ ನನ್ನ ಬಂದು ಬಲಾತ್ಕಾರ ಪಡಿಸಿ ಬಂದಿದ್ದಮ್ಮ. ಯಾರೋ ಒಬ್ಬ ದೊಡ್ಡ ಮೀಸಾತ ಬಂದು ನನ್ನ ಕಾಪಾಡ್ದಮ್ಮ. ಮೀಸಾತ? ಅಯ್ಯೋ, ನನಗೆ ಗೊತ್ತಿಲ್ಲಮ್ಮ. ಇವನಲ್ಲಿ ಒಪ್ಬೇಕಾಯ್ತಿದ್ನಲ್ಲ, ಅವ್ರನ್ನ ನಾನೇ ಪೊಲೀಸ್ ಅವ್ರನ್ನ ನೀನೇ ಹೇಳ್ಕೊಟ್ಬಿಟ್ಟಿಯಾ? ಅಯ್ಯೋ, ಯಾಕಮ್ಮ? ನಿಮ್ಮಪ್ಪ ಅಮ್ಮ ನಮ್ಗೆ ಗೊತ್ತಿಲ್ಲಮ್ಮ. ಅವ್ರು ನಮ್ಗೆ ಬಲವಂತ ಮಾಡಿ ಕೂಡ ನಮ್ಗೆ ಇಟ್ಕೊಟ್ಬಿಟ್ಟ. ನನಗೆ ಗೊತ್ತು ಕಣೋ, ಯಾವತ್ತಾದ್ರೂ ಅವ್ರಿಗೆ ಕೆಲಸ ಮಾಡ್ತಾರಿಲ್ಲ. ಇನ್ಸ್ಪೆಕ್ಟರ್ ಸರ್, ನಿಮ್ಮ ಅಣ್ಣ ನಮಗ್ ಬೇಡ, ನಮ್ಮ ಅಪ್ಪ ನಮಗ್ ಕೊಟ್ಬಿಡಿ. ಪಾಪ ಇಲ್ಲಿ ಬಾರೋ, ಇಲ್ಲಿ ಅವ್ರು ಹೇಗೋ ನಿಮ್ಮ ಅಪ್ಪನ ನೀನು ಕೊಟ್ಬಿಡೋದು ಸಾಧ್ಯ? ಅವ್ರು ಹೇಗಪ್ಪ? ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ. ಏನು ಅಂತ ಗೊತ್ತಾಗ್ತೇ, ನಾನು ಎಂತ ಕೆಲಸ ಮಾಡ್ಬಿಟ್ಟ. ನೀನೆಂಥ ಕೆಲಸ ಮಾಡಿಲ್ಲಪ್ಪ. ಆಗಿರೋದೆಲ್ಲ ಒಳ್ಳೆದಕ್ಕೆ ಅಂತ ತಿಳ್ಕೊಬೇಕು. ಏನು ಅಂದ್ರೆ ಇದೇನ್ ನೀವು ಮಾಡಿದ ಕೆಲಸ? ನಾನು ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು
ಹಠ ಅಲ್ಲ ಕಣೆ, ಮಕ್ಕಳ ಭವಿಷ್ಯಕ್ಕೋಸ್ಕರ ತಂದೆ ತಾಯಿಗಳಾದ ನಾವುಗಳು ಮಾಡ್ಬೇಕಾಗಿರೋ ತ್ಯಾಗ ಅಲ್ಲ. ನಾನು ಯುದ್ಧಕ್ಕೆ ಹೋಗಿದ್ನಲ್ಲ, ಹಿಂತಿರುಗಿ ಬರ್ತೀನಿ ಅನ್ನೋ ನಂಬಿಕೆ ಇತ್ತ. ನಿನ್ನ ಮಾಂಗಲ್ಯದ ಭಾಗ್ಯ ಗಟ್ಟಿಯಾಗಿತ್ತು, ಹಿಂತಿರುಗಿ ಬಂದೆ. ಹಾಗೆ ಇವಾಗ ಜೈಲಿಗೆ ಹೋಗ್ತಾ ಇದ್ದೀನಿ, ಇನ್ನು ನಿನ್ನ ಮಾಂಗಲ್ಯದ ಭಾಗ್ಯ ಗಟ್ಟಿಯಾಗೇ ಇದೆ, ಹಿಂತಿರುಗಿ ಬರ್ತೀನಿ ಅನ್ನೋ ನಂಬಿಕೆನೂ ನನಗಿದೆ. ಆ ನಂಬಿಕೆ ಅಂದ್ರೆ ನಾನ್ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅಂದ್ರೆ ಅದು ಸಿಪಾಯಿ ರಾಮು ಹೆಂಡತಿ ಆಗಿದ್ದಕ್ಕೂ ಸಾರ್ಥ ಕಣೆ ನೀನು. ರಾಮಣ್ಣ ಹೊರಡೋಣ. ಅಯ್ಯೋ ಏನೇ ಅಳ್ತಾ ಇದ್ದೀಯ? ನಗು ನಗುತ್ತಾ ಕಳಿಸ್ಕೊಡೆ, ನಗು ನಗುತ್ತಾ ಅದು ನಗೆ. ನಾನು ಬರಲಯ್ಯ ಮನೆ ಬರ್ತೀನಿ. ಎಲ್ಲಿ ನಗಿ ಅಯ್ಯೋ ನಾನಿನ್ ಬರ್ಲಯ್ಯ ಮನೆ, ನಾನಿನ್ ಬರ್ಲಯ್ಯ ಮನೆ, ನಾನಿನ್ ಬರ್ಲಯ್ಯ ಮನೆ.